Hey guys, welcome back to my YouTube channel, Yashu Vlogs. So ಇವತ್ತು ಏನಂದ್ರೆ another college vlog ಮಾಡ್ತಾ ಇದ್ದೀನಿ. ಏನಂದ್ರೆ ಇವತ್ತು ವಿಶೇಷ ಏನೋ ವಿಡಿಯೋ ಶೂಟ್ ಇದೆ ಅಂತೆ. ವಿ ಡೋಂಟ್ ಹ್ಯಾವ್ ಎನಿ ಐಡಿಯಾ ಏನದು ವಿಡಿಯೋ ಶೂಟ್ ಏನ್ ಮಾಡ್ತಾರೆ ಅಂದ್ಬಿಟ್ಟು. ಪ್ರಾಬಬ್ಲಿ ಕಾಲೇಜ್ದು ಒಂದು ವಿಡಿಯೋ ಶೂಟ್ ಆತರ ಏನಾದ್ರೂ ಪ್ಲಾನ್ ಮಾಡಿರ್ಬೋದು. ಅದಕ್ಕೆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರು ಆಯ್ತಾ. ಎವ್ರಿ ಸ್ಟೂಡೆಂಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಕಮ್ ಅಟ್ ಯುವರ್ ಬೆಸ್ಟ್, ಚೆನ್ನಾಗಿ ರೆಡಿ ಆಗಿ ಬನ್ನಿ, ಫುಲ್ ಯೂನಿಫಾರ್ಮ್ ಅಲ್ಲಿ ಬನ್ನಿ ಅಂತ ಎಲ್ಲ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ರು. ಸೊ ಅದಕ್ಕೆ ಅಂದ್ಬಿಟ್ಟು ನಾನು ಇಷ್ಟು ನೀಟಾಗಿ ಟೈ ಎಲ್ಲ ಹಾಕೊಂಡು ರೆಡಿ ಆಗ್ತೀನಿ. ಕೂದಲು ತಲೆ ಬಾಚ್ಕೊಂಡಿಲ್ಲ ಗೈಸ್, ಬಿಕಾಸ್ ಹೇರ್ಸ್ ಇನ್ನು ವೆಟ್ಟಿದೆ ನಂದು, ಅದಕ್ಕೆ ಅಷ್ಟೇ. ಇದು ಟೈಮ್ ಆಗೋಗ್ಬಿಟ್ಟಿದೆ ಒಂದು. ಅಂಡ್ ಟಿಫನ್ ಮಾಡಿದ್ದೆ ಇವತ್ತು, ಅಲ್ಲೊಂದು ನಂಗೆ ಟೈಮ್ ಆಗೋಯ್ತು. ಇನ್ನು ಟಿಫನ್ ತಿನ್ನೂ ಇಲ್ಲ ನಾನು. ಸೊ ನಾನು ತುಂಬಾ ಅರಿಬರಿಯಲ್ಲಿದ್ದೀನಿ. ಆದ್ರೆ ಕಾಲೇಜ್ಗೆ ಹೋಗೋದ್ರೊಳಗಡೆ ಮನೇಲಿ ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಕಾಲೇಜ್ ಹೋದ್ಮೇಲೆ ಸಿಗ್ತೀನಿ. ಓಕೆನಾ? ಇವತ್ತು ಮನೆಯಲ್ಲಿ ಟಿಫನ್ ಮಾಡಿದ್ದೆ. ಇದು ಒಂಥರ ರೆಕಾರ್ಡ್ ಅಂತ ಹೇಳ್ಬೋದು. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾವತ್ತಿಗೂ ಟಿಫನ್ ಮಾಡಿ ತಗೊಂಡು ಹೋಗೇ ಇಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಟಿಫನ್ ಡ್ಯೂರಿಂಗ್ ಮೈ ಕಾಲೇಜ್. ಯಾವತ್ತೂ ಮಾಡಿಲ್ಲ ನಾನು, ಇವಾಗಲೇ ಅಂತ ಅಲ್ಲ, ಯಾವಾಗಲೂ ನೀದರ್ PU ಟೈಮಲ್ಲಿ ಆಗಿರ್ಬೋದು ಅಥವಾ ಡಿಗ್ರಿ ಟೈಮಲ್ಲಿ ಆಗಿರ್ಬೋದು. ನಾನು ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ರು ನಾನು ಟಿಫನ್ ಮಾಡ್ತಾ ಇರಲಿಲ್ಲ ಕಾಲೇಜ್ ಇದ್ದಾಗ. ಬರೀ ಸಂಡೇ ಸ್ಯಾಟರ್ಡೇಸ್ ರಜಾ ಇದ್ದರೆ ಅಷ್ಟೇ ನಾನು ಟಿಫನ್ ಮಾಡೋದು. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್. ಏನೋ ಗೊತ್ತಿಲ್ಲ, ತುಂಬ ದಿನ ಆಗ್ಬಿಟ್ಟಿತ್ತು ನಾನು ಮಾಡೋ ಪಲಾವ್ ತಿಂದು. ಪಲಾವೇ ಮಾಡಿರಲಿಲ್ಲ ನನಗೆ, ಅಷ್ಟೊಂದು ದಿನ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಇವತ್ತು ಅಮ್ಮ ಎಲ್ಲನೂ ಕಟ್ ಮಾಡಿಕೊಟ್ಟಿದ್ರು. ಪಾಪ ಎಲ್ಲ ಅವರೇ, ತರಕಾರಿ ಎಲ್ಲ ಅವರೇ ಕಟ್ ಮಾಡಿದ್ದು. ಬರೀ ಮಾಡಿದ ಮಾತ್ರ ನಾನು ಅಷ್ಟೇ, ಒಗ್ಗರಣೆ ಹಾಕಿ ಕುಕ್ ಮಾಡಿದ ಮಾತ್ರ ನಾನು ಅಷ್ಟೇ, ಗ್ರೈಂಡ್ ಎಲ್ಲ ಮಾಡಿಕೊಂಡು. ಸೊ ತುಂಬ ದಿನ ಆಗಿತ್ತಲ್ವ, ನನಗೆ ಮಾಡಬೇಕಂತ ಆಸೆ ಆಗಿಬಿಟ್ಟಿತ್ತು. ಅದಕ್ಕೆ ಅಂದ್ಬಿಟ್ಟು ಮಾಡಿದೆ. ಇಲ್ಲ ಅಂದಿದ್ರೆ ಅವತ್ತೂ ಏನು ಮಾಡ್ತಾ ಇರಲಿಲ್ಲ. ಆ್ಯಂಡ್ ಸ್ವಲ್ಪ ಬೇಗ ಎದ್ದಿದ್ದೆ ಆಯಿತಾ. ಅದಕ್ಕೆ ಅಂದ್ಬಿಟ್ಟೇನೆ ನಾಳೆ ಪಲಾವ್ ಮಾಡೋಣ ಅಂತ ನಾನೇ ನಮ್ಮಮ್ಮನಿಗೆ ಹೇಳ್ಬಿಟ್ಟು ಸ್ವಲ್ಪ ಬೇಗ ಎದ್ಬಿಟ್ಟು ಮಾಡಿದ್ದೆ. ಆದ್ರೂ ಸ್ವಲ್ಪ ಲೇಟೇ ಆಗೋಯ್ತು, ಬಿಕಾಸ್ ನನಗೆ ಅವತ್ತು ಬೇಗ ಎದ್ದಿದ್ರೂ ತಲೆ ಎಲ್ಲ ಸ್ನಾನ ಮಾಡಬೇಕಿತ್ತಲ್ವ. ಸೊ ಸ್ವಲ್ಪ ಲೇಟೇ ಆಗೋಯ್ತು. ಆದ್ರೂ ಸ್ವಲ್ಪ ಲೇಟಾಗಿ ಹೋದೆ ಕಾಲೇಜಿಗೆ. ದಟ್ಸ್ ಫೈನ್. ಸ್ವಲ್ಪ ಖುಷಿ ಆಯಿತು. ನಾನು ಎಷ್ಟೊಂದು ದಿನ ಆದಮೇಲೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಲ್ವಾ ಅನ್ನೋ ಥರ ಏನೋ ಒಂಥರ ಖುಷಿ ಇತ್ತು. ಆ ಫೀಲೇ ಬೇರೆ ಗೈಸ್, ಅದನ್ನ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ಒಳ್ಳೆ ಫೀಲ್ ಇರುತ್ತೆ ಅದು. ಸೊ ರೆಸಿಪಿ ಬಂದ್ಬಿಟ್ಟು ನಾನು ತುಂಬ ಸಲ ತೋರಿಸ್ಬಿಟ್ಟಿದ್ದೀನಿ ನನ್ನ ವ್ಲಾಗಲ್ಲಿ ಪಲಾವ್ ಮಾಡೋದು. ಬಿಕಾಸ್ ಅದೇ ಒಂದು ಮೇನ್ ಡಿಶ್ ನಾವು ಮಾಡೋದು ವೆಜಿಟೇರಿಯನ್ಸು. ಸೊ ತುಂಬ ಸಲ ತೋರಿಸ್ಬಿಟ್ಟಿದ್ದೀನಿ. ಪದೇ ಪದೇ ತೋರಿಸಿದ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ ಅಂತ ನಾನು ಏನು ರೆಸಿಪೀಸ್ ತೋರಿಸಿಲ್ಲ. ನಾನು ಎಷ್ಟೊಂದು ವ್ಲಾಗಲ್ಲಿ ತೋರಿಸಿದ್ದೀನಿ ಅಂದ್ಬಿಟ್ಟು ಹಾಗೆ ನಾರ್ಮಲಾಗಿ ಮಾಡಿರೋದನ್ನು ಶೂಟ್ ಮಾಡಿದ್ದೀನಿ ಅಷ್ಟೇ. ಇನ್ನೇನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕ್ಕಿದೆ, ಎಲ್ಲ ಮುಗ್ದಿದೆ ಅನ್ನೋ ಟೈಮಿಗೆ ಫುಲ್ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಕಿಚನನ್ನು. ಬಿಕಾಸ್ ನಾನು ಗಲೀಜು ಮಾಡಿದರೆ ಅಥವಾ ನಾನೇನಾದರೂ ಬಾಟಲ್ಸ್ ಎಲ್ಲ ಎತ್ಕೊಂಡಿದ್ರೆ ಅದೆಲ್ಲ ನಾನೇ ವಾಪಸ್ ಎತ್ತಿಟ್ಬಿಡ್ಬೇಕು, ಇಲ್ಲಾಂದರೆ ನಂಗೆ ಇಷ್ಟ ಆಗಲ್ಲ. ನಾನು ಹೆಂಗೆ ಬಂದಿರ್ತೀನಿ ಕಿಚನಿಗೆ ಅಷ್ಟೇ ಕ್ಲೀನಾಗಿ ಇಟ್ಬಿಟ್ಟು ಈಚೆ ಹೋಗಬೇಕು ನನಗೆ. ನೋಡಿ ಗಾಯ್ಸ್, ಪಲಾವ್ ಹಿಂಗಾಗಿದೆ. ಸೊ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 9 o'clock ಆಗ್ತಾಯಿದೆ ಗೈಸ್. ಫಸ್ಟ್ ಟೈಮ್ ಎವರ್ ಇವಾಗ ಟಿಫನ್ ಮಾಡ್ತಾ ಇದ್ದೀನಿ ನಾನು. 8:30 ಟಿಫನ್ ಮಾಡ್ತಾ ಇದ್ದೆ ಯಾವಾಗಲೂ. ಇವತ್ತು ಟೈಮ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಬಿಸಿ ಚೆನ್ನಾಗಿದೆ, ಸೂಪರ್. ಸ್ವಲ್ಪ ಲೇಟಾಗಿ ಹೋದರೂ ನಡೆಯುತ್ತೆ. ಒಂದು 10 ನಿಮಿಷ 15 ನಿಮಿಷ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್, ಇನ್ನೊಂದೇನೋ ತೋರಿಸ್ಬೇಕು ನಿಮಗೆ. ನೋಡಿ, ನೆನ್ನೆ ಎಷ್ಟೊಂದು ಹೊಸ ಪಾಟ್ಸ್ ತಂದಿದ್ದಾರೆ ನಮ್ಮಮ್ಮ. 1 2 3 4 5 6 7 8 9 10 11 ಪಾಟ್ಸ್ ತಂದಿದ್ದಾರೆ. ರೋಸು ಮತ್ತು ಇದಿದೆ, ಏನದು, ಅದು ದಾಸವಾಳ ಎಷ್ಟಿದೆ. ಇದು ಬಂದುಬಿಟ್ಟು ಪಾಟ್ ಚೇಂಜ್ ಮಾಡಿದ್ದೀವಿ ಗೈಸ್. ಮುಂಚೆ ಇದರಲ್ಲಿತ್ತು, ಈಗ ಇದಕ್ಕೆ ಹಾಕಿದ್ದೀವಿ. ಸರಿ, ನಂಗೆ ಟೈಮ್ ಆಗೋಗ್ಬಿಟ್ಟಿದೆ, ಆಮೇಲೆ ಮಾತಾಡೋಣ. ಬಾಯ್. ಏನಾಯ್ತು ಗೊತ್ತಾ, ವಿಡಿಯೋ ಶೂಟ್ ಇತ್ತು ಅಂತ ಹೇಳಿದ್ನಲ್ಲ,
ನಾವೆಲ್ಲರೂ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಾನು 9:30ಗೆಲ್ಲ ರೀಚ್ ಆದೆ. ಆ್ಯಕ್ಚುಲಿ ಬೇಗನೆ ಬಂದೆ. ಬರೋ ಅಷ್ಟರೊಳಗಡೆ ವಿಡಿಯೋ ಶೂಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ ಗೈಸ್. ನೋಡಿ ಇಡೀ ಕಾಲೇಜ್ ಈಚೆ ನಿಂತಿದೆ. ಫುಲ್ ಈಚೆ ಗೇಟಿಂದ ಈಚೆ ಎಲ್ಲ ನಿಂತ್ಕೊಂಡು ಬಿಟ್ಟಿದ್ರು. ರೋಡಲ್ಲಿ ಹೋಗೋರು, ಬಸ್ಸಲ್ಲಿ ಹೋಗ್ತಾ ಇರೋರು ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ಹಂಗಾಯ್ತು ಅವತ್ತು. ಆಮೇಲೆ ಎಷ್ಟೊಂದು ಥರ ಶೂಟ್ಸ್ ಎಲ್ಲ ತಗೊಳ್ತಾ ಇದ್ರು ಗೈಸ್. ಒಂದು ಕಾಲೇಜಿಗೆ ಎಂಟರ್ ಆಗೋ ಥರ, ಆಮೇಲೆ ಸ್ಟೇರ್ ಕೇಸ್ ಹತ್ತೋ ಥರ ಆಗಿರ್ಬೋದು, ಮತ್ತು ಕಾಲೇಜಿಂದ ವಾಪಸ್ ಹೋಗ್ತಾ ಇರೋ ಥರ ಹಾಗೆಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಕಾಲೇಜಲ್ಲಿ ಫೋಟೋ ಶೂಟ್ ಇದೆ. ನೋಡಿ ಆ ಕಡೆ ಜಾತ್ರೆ ಮಾಡ್ತಾವ್ರೆ. ಕ್ಯಾಮ್ರಾ ನೋಡ್ಬೇಡಿ ಮೇಡಮ್, ನಿಮ್ದು ಫೋನ್ ದಯವಿಟ್ಟು ಒಳಗಡೆ. ಸೊ ಅವರು ಥೀಮ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ರು, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಅಂದ್ಬಿಟ್ಟು. ಅವಾಗ ನಾನು ವಿಡಿಯೋ ಮಾಡಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಲಾಸ್ಟ್ ಕ್ಲಿಪ್ಪಿಂಗಲ್ಲಿ, ಮೇಡಮ್ ವಿಡಿಯೋ ಮಾಡಬೇಡಿ, ಫೋನ್ ಒಳಗಡೆ ಇಡಿ ಅಂತ ಹೇಳ್ತಾ ಇದ್ದಾರೆ. ಅವರು ವಿಡಿಯೋ ಎಲ್ಲ ಮಾಡೋಕ್ಕೆ ಬಿಟ್ಟಿಲ್ಲ. ಅದಕ್ಕೆ ನಾನು ಜಾಸ್ತಿ ಏನು ವಿಡಿಯೋ ಮಾಡಿಲ್ಲ. ಎಷ್ಟಾಗುತ್ತೋ, ಎಷ್ಟು ಸಾಧ್ಯ ಆಗುತ್ತೋ ಅಲ್ಲಲ್ಲಿ ಅಷ್ಟಷ್ಟು ತೊಗೊಂಡಿದ್ದೀನಿ. ಆಮೇಲೆ ಬೆಳಗ್ಗೆ ಪೂರ್ತಿ ಎಂಟ್ರಿ, ಎಕ್ಸಿಟ್ಟು, ಸ್ಟೇರ್ ಕೇಸು ಈ ಥರದ್ದೆಲ್ಲ ವಿಡಿಯೋಸ್ ಇತ್ತು. ಆಮೇಲೆ ಬಂದುಬಿಟ್ಟು ಕ್ಲಾಸ್ ರೂಮ್ ವಿಡಿಯೋಸ್ ಮಾಡ್ತಾಯಿದ್ರು. ಇದು ಲೆಕ್ಚರರ್ಸ್ದು ಫೋಟೋಸ್ ತೊಗೊಳ್ಳೋದು, ಜೊತೆಲಿ ಸ್ಟೂಡೆಂಟ್ಸ್ ಕ್ಲಾಸಲ್ಲಿ ಕ್ಲಾಸ್ ಕೇಳ್ತಿರೋ ಥರ, ಡೌಟ್ ಕೇಳೋ ಥರ, ಈ ಥರ ಎಲ್ಲ ವಿಡಿಯೋಸು ಫೋಟೋಸ್ ತೊಗೊಳ್ತಾ ಇದ್ರು. ಸೊ ನಮ್ಮನ್ನು ಆವಾಗಲೂ ಕರೆದಿದ್ರು. ಲೈಕ್ ಹೆಂಗಂದರೆ, ಯಾರು ಬ್ಲೇಸರು, ಟೈಯು ಮತ್ತು ID ಕಾರ್ಡ್ ಎಲ್ಲ ಹಾಕೊಂಡು ಬಂದಿರ್ತಾರೆ ಅವ್ರನ್ನ ಮಾತ್ರ ಕರೆಯೋದು. ಹಾಗೆ ಸರಿ ಸರಿ ಗೈಸ್, ಮುಂಚೆ ಎಲ್ಲನೇ ಚೆನ್ನಾಗಿತ್ತು. ಯಾರಿಗೂ ಗೊತ್ತೇ ಇರಲಿಲ್ಲ ನಾನು ವ್ಲಾಗ್ಸ್ ಎಲ್ಲ ಮಾಡ್ತೀನಿ ಅನ್ನೋದು. ಇವಾಗ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ನಮ್ಮ ಕ್ಲಾಸ್ ಅವರು, ನನ್ನ ಸೆಕ್ಷನ್ ಅಲ್ಲದೆ ಬೇರೆ ಸೆಕ್ಷನ್ ಅವರು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ನಾನು ವ್ಲಾಗ್ಸ್ ಮಾಡ್ತೀನಿ ಅನ್ನೋದು. ನಾನು ಬೇರೆ ಏನಕ್ಕಾದರೂ ವಿಡಿಯೋ ಮಾಡ್ತಾ ಇರಲಿ, ನಮ್ಮ ಮಮ್ಮಿಗೆ ಕ್ಲಾಸಲ್ಲಿ ಇದ್ದೀನಿ ಇನ್ನೂ ಅಂತ ಕಳ್ಸೋಕೆ ಏನಾದರೂ ವಿಡಿಯೋ ಮಾಡ್ತಾ ಇರಲಿ, ಏನಾದರೂ ಇರಲಿ ಅಂದ್ರೂ ನಾನು ವ್ಲಾಗ್ಸಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾರೆ. ಸೊ ಹಂಗಾಗುತ್ತೆ. ಇವಾಗ ಸುಮ್ಮನೆ ವ್ಲಾಗ್ಸಾ ಅಂತ ಕೇಳ್ತಾರೆ, ಮತ್ತು ರೇಗಿಸ್ತಾರೆ, ಹಿಂಗೆಲ್ಲ ಆಗುತ್ತೆ ಕ್ಲಾಸಲ್ಲಿ. ಅದು ಇವಾಗ ಅಡ್ಜಸ್ಟ್ ಆಗ್ತಾ ಇದ್ದೀನಿ ಗೈಸ್. ಅದೆಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನನಗೆ ಏನೋ ಮುಂಚೆ ಎಲ್ಲ ತುಂಬ ಅನ್ಕಂಫರ್ಟ್ ಆಗ್ತಾಯಿತ್ತು ಇದೆಲ್ಲ. ಬಟ್ ಇವಾಗ ಒಂದು ರೇಂಜಿಗೆ ಪರವಾಗಿಲ್ಲ. ಓಕೆ, ನಾನು ಮಾಡ್ತಾ ಇರೋದೇ ಉಂಟು, ಅವರೆಲ್ಲ ರೇಗಿಸಿದ್ರೆ ಏನಾಯಿತು ಅದು ಇದು ಅಂತ ನಾನೇ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಇವಾಗೆಲ್ಲ. ಸೊ ಗೈಸ್, ಟೈಮ್ ಬಂದ್ಬಿಟ್ಟು 5:30 ಇವಾಗ ಆಲ್ರೆಡಿ. ನಾನೇ ಕೇಳಿಬಿಟ್ಟು ಇಲ್ಲ ನಂಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದೆ. ಬಿಕಾಸ್ ಮತ್ತೆ ನಮ್ಮಮ್ಮ ಮತ್ತು ದೊಡ್ಡಮ್ಮ ಬಂದಿದ್ದಾರಂತೆ, ದಿಸಾ ಫ್ಯಾಷನ್ಸ್ಗೆ ಹೋಗಬೇಕು. ಇವತ್ತಿನ ವ್ಲಾಗ್ ಮಂಡೇ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಆ ವ್ಲಾಗ್ನ. ಸೊ ಮತ್ತೆ ಅವರೇನೋ ಸ್ಯಾರಿ ತೊಗೋಬೇಕಿತ್ತಂತೆ, ಅದಕ್ಕೆ ಬಂದಿದ್ದಾರೆ. ಅಲ್ಲಿಗೆ ಹೋಗಬೇಕು. ಅದಕ್ಕೆ ಅಂದ್ಬಿಟ್ಟು ನಾನು ಇಲ್ಲ ನಂಗೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಬಂದುಬಿಟ್ಟೆ. ಇನ್ನೂ ನಡೀತಾ ಇದೆ ಗೈಸ್ ಶೂಟು. ಸೊ ಬನ್ನಿ, ಇವಾಗ ಐ ಹ್ಯಾವ್ ಟು ಗೋ. ಅದಕ್ಕೆ ಕ್ಲಾಸಲ್ಲಿ ಬ್ಯಾಗ್ ಎತ್ಕೊಂಡು ಬೇಕು, ಆಯಿತಾ? ಇವಾಗ ಬಂದೆ ನಾನು ಇಲ್ಲಿಗೆ. ನಮ್ಮ ಅಮ್ಮನೇ ಕಾಲ್ ಮಾಡ್ತಾವ್ರೆ, ಇನ್ನೂ ಬಂದಿಲ್ವಲ್ಲ ಅಂತ. ಇದರಲ್ಲಿ ಇನ್ನೊಂದು 2 ಕಲರ್ ಕೊಡಿ, ತೋರಿಸಿ. ಯಾವ್ದು ಸೆಲೆಕ್ಟ್ ಮಾಡಿದ್ದೀರಾ? ಅಲ್ಲೊಂದೆರಡು ಇದೇನಾ, ನಿಮ್ದೇನಾ? ಫೈನಲ್ ಆಗಿ ತುಂಬ ಹೊತ್ತು ಹುಡುಕಿ ಒಂದು 3 ಸ್ಯಾರೀಸನ್ನು ತೊಗೊಂಡ್ರು. ಅದರಲ್ಲಿ ಈ ಸ್ಯಾರಿ ಒಂದು. ಇದರಲ್ಲಿ ಗೈಸ್ ನಂಗೆ ಇನ್ನೊಂದು ಸ್ಯಾರಿ ಇಷ್ಟ ಆಗಿತ್ತು, ಇವಾಗ ತೋರಿಸ್ತೀನಿ ನೋಡಿ. ಆ ಸ್ಯಾರಿನೂ ಕೂಡ, ಈ ಸ್ಯಾರಿ ನನಗೆ ಇಷ್ಟ ಆಗಿತ್ತು ಆಯಿತಾ. ಈ ಕಲರ್ ಕಾಂಬಿನೇಷನು ಮತ್ತು ಬಾರ್ಡರು, ಆ ಡಿಸೈನು ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಅದು ಕೂಡ ಇಷ್ಟ ಆಗಿತ್ತು. ಅದು ಲ್ಯಾವೆಂಡರ್ ಕಲರ್ ಆಗಿದ್ರಿಂದ ಅದು ಸ್ವಲ್ಪ ರೇರಾಗಿ ಸಿಗುತ್ತೆ ಆ ಥರ ಡಿಸೈನು, ಆ ಸ್ಯಾರಿ. ಅದಕ್ಕೆ ಅದನ್ನೇ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಅದನ್ನೇ ತೊಗೊಳ್ಳಿ ಅಂತ ಅಂದೆ. ಅದು ಬಿಟ್ಟರೆ ಇದು ಸೆಕೆಂಡ್ ಸ್ಯಾರಿ. ಇದು ಕೂಡ ಅಷ್ಟೇ, ಅದೇ ನಾನು ಇವಾಗ ತೋರಿಸಿದ್ನಲ್ಲ ಆ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ. ಸ್ವಲ್ಪ ಪಿಸ್ತಾ ಗ್ರೀನು ಮತ್ತು ಪಿಂಕ್ ಕಾಂಬಿನೇಷನಲ್ಲಿ. ಇದು ಅಷ್ಟೇ ಒಂಥರ ರೇರ್ ಕಲರ್ಸ್ ಇದೆಲ್ಲ. ಈ ಕಲರ್ಸ್ ನಾವು ಹುಡುಕಿದ್ರೂ ಸಿಗಲ್ಲ. ಅದಕ್ಕೆ ಅಂದ್ಬಿಟ್ಟು ಈ ಸ್ಯಾರಿನ ಕೂಡ ತೊಗೊಂಡ್ವಿ. ಇದು ಕೂಡ ಚೆನ್ನಾಗಿದೆ ಅಂತ ಅನಿಸ್ಬಿಟ್ಟು ಇಲ್ಲ ಇದು ತೊಗೊಳ್ಳಿ ಅಂದರೆ, ಇದರಲ್ಲೂ ಅಷ್ಟೇ 2 ಸ್ಯಾರಿ ಕನ್ಫ್ಯೂಷನ್ ಆಯಿತು, ಇದಾ ಅಂತ ಅಂದ್ಬಿಟ್ಟು. ಆಮೇಲೆ ಫೈನಲ್ ಆಗಿ ಈ ಕಲರ್ಸು
ಉಟ್ರೆ ಚೆನ್ನಾಗಿ ಕಾಣುತ್ತೆ, ನೋಡೋಕೆ ಚೆನ್ನಾಗಿ ಕಾಣಲ್ಲ, ಬಟ್ ಉಟ್ಟಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಇದನ್ನು ತಗೊಳ್ಳಿ ಅಂತ ಅಂದೆ. ಆಮೇಲೆ ಅದನ್ನು ಕೂಡ ತೊಗೊಂಡ್ರು. ಅದಾದಮೇಲೆ ಮತ್ತೆ ಇನ್ನೊಂದು ಸ್ಯಾರಿನ ನೋಡಿದ್ವಿ ನಾವು. ಇನ್ನೊಂದು ಸ್ಯಾರಿ ಬಂದ್ಬಿಟ್ಟು ಇವಾಗ ಟ್ರೆಂಡಿಂಗಲ್ಲಿದೆ ಆ ಥರ ಸ್ಯಾರಿ, ಆಯಿತಾ. ಇದೆ ಆ ಸ್ಯಾರಿ, ಈಗ ಇದೇ ಎಲ್ಲ ಟ್ರೆಂಡು ಗೈಸ್. ಇವಾಗ ಎಲ್ಲರೂ ಈ ಥರ ಪ್ರಿಂಟೆಡ್ ಸ್ಯಾರೀಸು, ಫುಲ್ಲು ಸ್ಯಾರಿ ಫುಲ್ ಪ್ರಿಂಟ್ ಇರೋ ಸ್ಯಾರೀಸು. ಆ್ಯಕ್ಚುಲಿ ಈ ಸ್ಯಾರಿನೇ ಜಾಸ್ತಿ ಅದೆರಡು ಸ್ಯಾರಿಗಿಂತ. ಈ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಆ ಡಾರ್ಕ್ ಮರೂನ್ ಜೊತೆ ಗ್ರೀನು. ನಂಗೆ ಬಾರ್ಡರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸ್ಯಾರಿದು. ಆ್ಯಕ್ಚುಲಿ ಈ ಸ್ಯಾರಿ ಬಂದ್ಬಿಟ್ಟು 3725 ಏನೋ, ಇದೇ ಜಾಸ್ತಿ. ಅದೆರಡು 2500 2500. ಇದೇ ಸ್ವಲ್ಪ ಜಾಸ್ತಿ ಇದ್ದಿದ್ದು ಸ್ಯಾರಿ. ಇವಾಗ ಮನೆಗೆ ಬಂದ್ವಿ, ಆಲ್ರೆಡಿ ಟೈಮ್ ಬಂದು 7:30 ಆಗಿದೆ. ಸೊ ಏನಂದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಲ್ಲ. ನಾಳೆನೂ ಫೋಟೋಶೂಟ್ ಇದೆ ಅಂತೆ ಕಾಲೇಜಲ್ಲಿ, ಅಂದ್ರೆ ವಿಡಿಯೋ ಶೂಟ್ ಫೋಟೋಶೂಟ್ ಎರಡು. ನಾಳೆ ಕಲ್ಚರಲ್ಸ್ ಇರುತ್ತೆ, ಬಟ್ ನಾವೆಲ್ಲ ವಿಡಿಯೋ ಮಾಡಕ್ ಹೋಗ್ಬೋದೋ ಇಲ್ವೋ ನಂಗೆ ಗೊತ್ತಿಲ್ಲ. ನೋಡೋಣ, ಏನಾದ್ರೂ ನಾಳೆ ಇದ್ರೆ ನಾಳೆದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಸಾಕಾಯ್ತು ಗೈಸ್ ನನಗೆ. ಇನ್ನೊಂದು ಏನು ಗೊತ್ತಾ, ಇಲ್ಲಿ ನಾನೇನೋ ತೋರಿಸ್ಬೇಕು ನಿಮಗೆ. ಇಲ್ಲಿ ನೋಡಿ, ನನ್ನ ನೇಲ್ಸು 2 ಬೆಳ್ಳಿ ಕಟ್ ಮಾಡಿಲ್ಲ, ಇನ್ನು 3 ಫಿಂಗರ್ಸಿಗೆ 2 ಫಿಂಗರ್ಸಿಗೆ ಕಟ್ ಮಾಡಿದ್ದೀನಿ, ಇನ್ನು 3 ಫಿಂಗರ್ಸಿಗೆ ಕಟ್ ಮಾಡಿಲ್ಲ. ಏನಾಯ್ತು ಗೊತ್ತಾ, ನಿನ್ನೆ ಭೀಮ್ ನಂಬಾಸೆ ಅಲ್ವಾ, ಸಂಡೇ ಅಂದ್ಬಿಟ್ಟು ನಾನು ನೇಲ್ಸ್ ಕಟ್ ಮಾಡ್ಕೊಳ್ಳೋಣ ಅಂತ ಇದು 2 ಕಟ್ ಮಾಡಿದೆ, ಆಯ್ತಾ. ಅದಾದ್ಮೇಲೆ ಏನಾಯ್ತು, ನಮ್ಮಮ್ಮ ಅಮಾವಾಸ್ಯೆ ದಿನ ಯಾರಾದ್ರೂ ನೇಲ್ಸ್ ಕಟ್ ಮಾಡ್ತಾರ ಅಂದ್ಬಿಟ್ಟು ಇದು 3 ಮಾಡಕ್ಕೆ ಬಿಟ್ಟಿಲ್ಲ. ಇವತ್ತು ಬೆಳಗ್ಗೆ ಟೈಮ್ ಆಗೋಗ್ಬಿಟ್ಟಿತ್ತ, ನಂಗೆ ಮಾಡಕ್ ಟೈಮ್ ಸಿಕ್ಕಿಲ್ಲ. ಮತ್ತೆ ನಾಳೆ ಟ್ಯೂಸ್ಡೇ, ಮತ್ತೆ ನಾಳೆನೂ ಮಾಡಕ್ ಸಿಗಲ್ಲ. ಇದು ನೋಡಿ ಎಷ್ಟು ಆಕ್ವರ್ಡ್ ಆಗಿ ಕಾಣಿಸ್ತಾ ಇದೆ. ಹಿಂಗೆ ಇರ್ಬೇಕು ನಾನು ಇವಾಗ, ನಾಳೆನೂ ಹಿಂಗೆ ಇರ್ಬೇಕು, ನಾಡಿದ್ದು ಕಟ್ ಮಾಡ್ಕೊಬೇಕು. ನಾಡಿದ್ದು ಏನಾರ ಟೈಮ್ ಸಿಕ್ಲಿಲ್ಲ ಅಂತಂದ್ರೆ ಇದೇ ತರ ಸದ್ಯಕ್ಕೆ ಯಾರು ಅಬ್ಸರ್ವ್ ಮಾಡಿಲ್ಲ. ಇದು ನನ್ನ ಕತೆ. ನಾಳೆ ವಿಡಿಯೋ ಮಾಡ್ತೀನಿ, ಮಾಡೋ ಚಾನ್ಸಸ್ ಸಿಕ್ಕಿದ್ರೆ. ಇಲ್ಲ ಅಪ್ಪ, ಇವತ್ತು ಯಾಕೋ ಹೆವಿ ನಿದ್ದೆ ಬರ್ತೈತೆ ಗೈಸ್, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಸರಿ, ಇವತ್ತಿನ ವಿಡಿಯೋ ಏನೂ ಇಲ್ಲ. ಮತ್ತೆ ಊಟ ಮಾಡೋದು, ಒಂದು ಸ್ವಲ್ಪ ಬರೆಯೋಕ್ಕಿದೆ, ಬರೆಯೋದು, ಮಲ್ಗೋದು ಅಷ್ಟೇ. ಸೊ ಗೈಸ್, ಇವತ್ತು ಬಂದು ಟ್ಯೂಸ್ಡೇ. ಇವತ್ತು ಕೂಡ ವಿಡಿಯೋ ಶೂಟ್ ಅಂಡ್ ಫೋಟೋ ಶೂಟ್ ಇದೆ. ಇವತ್ತು ಕಲ್ಚರಲ್ಸ್ ಮತ್ತೆ ಸ್ಪೋರ್ಟ್ಸ್ದು. ಗೊತ್ತಿಲ್ಲ ಇವತ್ತು ಏನಾಗುತ್ತೆ ಅಂತ. ಲೆಟ್ ಮೀ ಸಿ ಏನಾಗುತ್ತೆ ಅಂತ. ನಿನ್ನೆ ಆಕ್ಚುಲಿ ಚೆನ್ನಾಗಿತ್ತು ಗೈಸ್. ಎಷ್ಟೊಂದು ಕ್ಲಾಸಸ್ ಅಟೆಂಡೇ ಮಾಡಿಲ್ಲ. ಆಮೇಲೆ ಹೆಂಗಂದ್ರೆ ನಿನ್ನೆ ಕ್ಲಾಸಸ್ ಕೇಳಿದ್ವಿ ಅಂತಾನೆ ಫೀಲ್ ಆಗ್ಲಿಲ್ಲ. ಒಂಥರ ದಿನಾ ಕಂಟಿನ್ಯೂಸ್ ಕ್ಲಾಸು ಬೋರ್ ಆಗ್ಬಿಡ್ತಾ ಇತ್ತು. ನಿನ್ನೆ ಅಪರೂಪಕ್ಕೆ ಒಂದ್ಸಲ ಅಷ್ಟು ಬೋರ್ ಆಗ್ಲಿಲ್ಲ, ಸ್ವಲ್ಪ ಚೆನ್ನಾಗಿತ್ತು ಕ್ಲಾಸ್ ಅಂತ ಅನಿಸ್ತು. ಇದಕ್ಕೆ ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ಅಷ್ಟೇ. ಇವತ್ತು ಕಲ್ಚರಲ್ಸ್ ಅಂತ ಹೇಳಿದ್ನಲ್ವಾ, ಇವತ್ತು ಶೂಟ್ ಎಲ್ಲ ಆಡಿಟೋರಿಯಮ್ಮಲ್ಲೇ ಇತ್ತು. ಎಲ್ಲ ಶೂಟ್ಸು ಆಡಿಟೋರಿಯಮ್ಮಲ್ಲೇ ಇದ್ದಿದ್ದು. ಒಂದು ಸೆಮಿನಾರ್ ಥರ, ಒಂದು ಡ್ಯಾನ್ಸು ಮತ್ತು ಫ್ಯಾಷನ್ ಶೋ ಈ ಥರ ಎಲ್ಲ ಇತ್ತು. ಸೊ ನಮಗೆ ಒಂದು ಸೆಮಿನಾರ್ದಕ್ಕೆ ಬೇಜಾರಾಗೋಯ್ತಿದೆ. ಬಟ್ ಡೆಫಿನೆಟ್ಲಿ ಇಟ್ಸ್ ನಾಟ್ ಈಸಿ ಫಾರ್ ದೆಮ್ ಟು. ಆ್ಯಕ್ಚುಲಿ ಒಂದು ಶಾರ್ಟನ್ನು ಪಾಪ ಅವರು 2-3 ಸಲ ತೆಗಿಬೇಕು. ಒಬ್ಬರು ಮಿಸ್ಟೇಕ್ ಮಾಡಿದ್ರು ಅವರೊಬ್ಬರಿಗೋಸ್ಕರ ಪ್ರತಿ ಸ್ಟೂಡೆಂಟ್ಸ್ದು ಮತ್ತೆ ಫೋಟೋಶೂಟ್ ಮಾಡಬೇಕು. ಈ ಥರ ಎಲ್ಲ ಅವ್ರದ್ದು ಪಾಪ ಪ್ರಾಬ್ಲಮ್ಸೇ. ಸೊ ಗೈಸ್, ಹಾಯ್. ಇವಾಗ ನಾನು ಕಾಲೇಜಿಂದ ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಗಾಳಿ ಗೈಸ್, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಗಾಳಿ. ಇವತ್ತಂತೂ ಹೆವಿ ಜೋರಾಗಿ ಮಳೆ ಬರುತ್ತೆ ಅನ್ಸುತ್ತೆ. ಹವಾಮಾನ ಇಲಾಖೆಯಿಂದನೇ ನ್ಯೂಸ್ ಬಂದ್ಬಿಟ್ಟಿದೆ ಅಲ್ವಾ, ಇನ್ನು 3 ದಿನ ಹೆವಿ ಮಳೆ ಇರುತ್ತೆ ಅಂತ. ಸೊ ಇವಾಗ ಕಾಲೇಜಿಂದ ಮನೆಗೆ ಬಂದೆ. ಇವತ್ತು ಆಕ್ಚುಲಿ ಬೇಗ ಬಂದಿದೀವಿ ಗೈಸ್. ಅಂಡ್ ಇವತ್ತು ಬಂದ್ಬಿಟ್ಟು ಕಲ್ಚರಲ್ಸ್ ಇತ್ತು ಅಂತ ಹೇಳಿದೆ ಅಲ್ವಾ ನಾನು. ಡ್ಯಾನ್ಸ್, ಫ್ಯಾಷನ್ ಶೋ ಇದೆಲ್ಲ ಇತ್ತು. ಬಟ್ ನಮಗೆ ಬೋರ್ ಆಗೋಯ್ತು ಗೈಸ್. ಒಂದ್ ಸ್ವಲ್ಪ ಹೊತ್ತಿದ್ವಿ, ಆಮೇಲೆ ಅದ್ ಹಂಗೆ ಅಲ್ವಾ, 2-3 ದಿನ ಅದೇ ಇದ್ರೆ ಬೋರ್ ಆಗ್ಬಿಡುತ್ತೆ. ಅಂಡ್ ನಮ್ಗೆ ಇವತ್ತು ಹಾಫ್ ಡೇಗೆ ಬಿಟ್ಟಿದ್ರು. ಸೊ ಹಾಫ್ ಡೇಗೆ ಬಿಟ್ಟಿದ್ಮೇಲೆ ಕ್ಲಾಸ್ ಟೈಮಲ್ಲಿ ಕರ್ಕೊಂಡೋದ್ರೆ ಫೋಟೋ ಶೂಟ್ ಅಂತ, ಅಯ್ಯೋ ಕ್ಲಾಸ್ ಹೋಗುತ್ತಲ್ಲ ಅನ್ನೋ ಖುಷಿ ಇರುತ್ತೆ.
ಅದೇ ಬಂದ್ಬಿಟ್ಟು ಮನೆಗೆ ಹೋಗೋ ಟೈಮಲ್ಲಿ ಫೋಟೋಶೂಟಿಗೆ ಕರೆದ್ರೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನಾವು ಬೇಗ ಬಂದ್ಬಿಟ್ವಿ. ಅಯ್ಯೋ ಎಷ್ಟೊತ್ತು ಕೂರೋದು. ಅಂಡ್ ಅವ್ರು ಹೇಳಿದ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡ್ಬೇಕು. ಕ್ಲಾಪ್ಸ್ ಹೊಡಿವಿ ಅಂದಾಗ ಹೊಡಿಬೇಕು, ನಗಿ ಅಂದಾಗ ನಗ್ಬೇಕು, ತಿರುಗಿ ಅಂದಾಗ ತಿರುಗ್ಬೇಕು. ಬೇಜಾರು ಅಂದ್ಬಿಟ್ಟು ಎದ್ ಬಂದ್ಬಿಟ್ವಿ. ನಾವು ಜಾಸ್ತಿ ಇವತ್ತು ಅಟೆಂಡೇ ಮಾಡಿಲ್ಲ. ಅಂಡ್ ಆಲ್ಸೋ ಈ ವ್ಲಾಗ್ ಅನ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಫೋರ್ ದಟ್ ಹೋಲ್ಡ್ ಆನ್, ನಾನು ಹೇಳಿದ್ದೆ ಯಾವ್ದಾದ್ರು 2 ಕಮೆಂಟ್ ನ ನಾನು ಪಿಕ್ ಮಾಡಿ ಅದ್ರ ಬಗ್ಗೆ ಮಾತಾಡ್ತೀನಿ ಪ್ರತಿ ವ್ಲಾಗ್ ನಲ್ಲಿ ಅಂತ. ಸೊ ನಾನಿವತ್ತು ಚೂಸ್ ಮಾಡ್ತಾ ಇರೋ ಫಸ್ಟ್ ಕಮೆಂಟ್ ಬಂದ್ಬಿಟ್ಟು ಈ ಕಮೆಂಟ್ ಹಾಕಿರೋರ್ದು ಯೂಸರ್ ನೇಮ್ ಇರ್ಲಿಲ್ಲ, ಯೂಸರ್ RV2 ಸಮಥಿಂಗ್ ಏನೋ ಇತ್ತು, 2F ಆ ತರ. ಸೊ ಈ ಕ್ವೆಶನ್ ರಿಪೀಟೆಡ್ಲಿ ಕೇಳಿದ್ದಾರೆ 3 to 4 ಟೈಮ್ಸ್. ಆಲ್ಮೋಸ್ಟ್ 2-3 ಬ್ಲಾಗ್ ಅಲ್ಲಿ ರಿಪೀಟೆಡ್ ಆಗಿ ಕೇಳಿದ್ದಾರೆ, ಪ್ಲೀಸ್ ಹೇಳಿ ಅನ್ಬಿಟ್ಟು. ಅದಕ್ಕೆ ಅಂದ್ಬಿಟ್ಟು ಇದು ಅವರಿಗೆ ಮೋಸ್ಟ್ಲಿ ತುಂಬಾ ಇಂಪಾರ್ಟೆಂಟ್ ಇರ್ಬೋದು ಅನ್ಬಿಟ್ಟು ನಾನು ಇದಕ್ಕೆ ರಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಅವರು ಕೇಳಿದ ಕ್ವೆಶನ್ ಬಂದು ನಿಮ್ಮ ಸ್ಪೆಷಲೈಸೇಷನ್ ಯಾವ್ದು ಸ್ಪೆಷಲೈಸೇಷನ್ ತಗೊಳ್ತೀರಾ ಪ್ಲೀಸ್ ಹೇಳಿ ಅನ್ಬಿಟ್ಟು ಕೇಳಿದ್ದಾರೆ. ತುಂಬಾ ಸಲ ಕೇಳಿದ್ರಿಂದ ಇದನ್ನ ತಗೊಂಡು ಹೇಳ್ತಾ ಇದ್ದೀನಿ. ಆಕ್ಚುಲಿ ಸ್ಪೆಷಲೈಸೇಷನ್ ನಾವು ಚೂಸ್ ಮಾಡ್ಬೇಕಿರೋದು 3rd and 4th ಸೆಮ್ಮಿಗೆ. ಫಸ್ಟ್ ಅಂಡ್ ಸೆಕೆಂಡ್ ಸೆಮ್ ಎಲ್ರಿಗೂ ಸೇಮ್ ಇರುತ್ತೆ. ಸೊ 3rd 4th ಸೆಮ್ಗೆ ನಾನ್ ಇವಾಗ ಸದ್ಯಕ್ಕೆ ಸೆಕೆಂಡ್ ಸೆಮ್ ಅಲ್ಲಿ ಓದ್ತಾ ಇರೋದು. ಅಂಡ್ ಯಾವ ಸ್ಪೆಷಲೈಸೇಷನ್ ತಗೋಬೇಕು ಅನ್ನೋದ್ರ ಬಗ್ಗೆ ನಂಗೆ ನಿಜವಾಗ್ಲೂ ಕ್ಲಾರಿಟಿ ಇಲ್ಲ ಗೈಸ್ ಸದ್ಯಕ್ಕೆ. ಇನ್ನು ನಾನು ತುಂಬಾ ಜನದ ಹತ್ರ ವಿಚಾರಿಸಬೇಕು, ತುಂಬಾ ಜನದ ಹತ್ರ ಇದ್ರ ಬಗ್ಗೆ ಮಾತಾಡಿ ಕ್ಲಾರಿಟಿ ತಗೋಬೇಕು. ನಾನ್ ಕ್ಲಾರಿಟಿ ತಗೊಂಡು 3rd ಸೆಮ್ಮಿಗೆ ಬಂದ ಮೇಲೆ ನಾನು ಯಾವ ಸ್ಪೆಷಲೈಸೇಷನ್ ತಗೊಳ್ತಾ ಇದ್ದೀನಿ ಅನ್ನೋದನ್ನ 100% ನಿಮ್ಗೆ ತಿಳಿಸ್ತೀನಿ. ನಿಮಗೆ ತಿಳಿಸ್ತೀನಿ, ಯಾರಿಗೆ ತಿಳಿಸ್ಲಿ. ಸೊ ಡೆಫಿನೆಟ್ಲಿ ತಿಳಿಸ್ತೀನಿ ಯಾವ ಸ್ಪೆಷಲೈಸೇಷನ್ ತಗೊಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ. ಸದ್ಯಕ್ಕೆ ನನಗೂ ಕೂಡ ಕ್ಲಾರಿಟಿ ಇಲ್ಲದೆ ಇರೋ ಕಾರಣ ನಾನು ಈ ಕ್ವೆಶನ್ಗೆ ಕರೆಕ್ಟ್ ಆಗಿ ಇದೇ ತಗೊಳ್ತೀನಿ ಅಂತ ಹೇಳೋದಕ್ಕೆ ಆಗಲ್ಲ. ಅಂಡ್ ನಮ್ಮ ಕಾಲೇಜಲ್ಲಿ ಇರೋದು ಬರೀ 3 ಸ್ಪೆಷಲೈಸೇಷನ್ಸ್, HR ಮತ್ತೆ ಮಾರ್ಕೆಟಿಂಗು ಅಂಡ್ ಫಿನಾನ್ಸ್. ಈ 3ರಲ್ಲೇ ಯಾವ್ದಾದ್ರು 2 ತಗೊಳ್ತೀನಿ, ಅಥವಾ ಡ್ಯುಯಲ್ ತಗೋಬೇಕಾ ಕೋರ್ ತಗೋಬೇಕಾ ಅನ್ನೋ ಕನ್ಫ್ಯೂಷನ್ ಅಲ್ಲೂ ಇದೀನಿ. ಲೆಟ್ ಮೀ ಸಿ ಏನ್ ಮಾಡ್ಬೇಕು ಅಂತ ನನಗೂ ಕ್ಲಾರಿಟಿ ಇಲ್ಲ. ಡೆಫಿನೆಟ್ಲಿ ನಾನು ಯಾವ್ದು ಚೂಸ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ. ಅಂಡ್ ಸೆಕೆಂಡ್ ಕಮೆಂಟ್ ನಾನು ಚೂಸ್ ಮಾಡ್ತಾ ಇರೋದು ಅನು 7048 ಅಂತ. ಇವರು ಕೇಳಿದರೆ ನೀವು ಮೈಸೂರವರ ಅಂತ ಅಂದ್ಬಿಟ್ಟು. ಬಿಕಾಸ್ ಇವರು ನನ್ನ ಸ್ಯಾರಿ ಕಲೆಕ್ಷನ್ಸ್ ಅಲ್ಲಿ 5 ಸ್ಯಾರಿನ ನಾನು ಮೈಸೂರಲ್ಲೇ ಪರ್ಚೇಸ್ ಮಾಡಿರೋದು ಅಂತ ಹೇಳಿದ್ದೆ. ಕರೆಕ್ಟ್. ಮೈಸೂರ್ ಸುಮಂಗಲಿ ಮತ್ತೆ ಮಂಡ್ಯ ಹತ್ರ KM ದೊಡ್ಡಿಯಲ್ಲಿ ಪೂಜಾ ಸಿಲ್ಕ್ಸ್ ಅಂತ ಇದು 2 ಅಲ್ಲಿನೇ ಪರ್ಚೇಸ್ ಮಾಡಿರೋದ್ರಿಂದ ಇವರು ನಾವು ಮೈಸೂರವ್ರು ಇರ್ಬೋದು ಅಂತ ಅನ್ಕೊಂಡು ನೀವು ಮೈಸೂರವ್ರ ಅಂತ ಕೇಳಿದೀರಾ. ಇಲ್ಲ, ನಾವು ಡೆಫಿನೆಟ್ಲಿ ಮೈಸೂರಿನವ್ರು ಅಲ್ಲ. ನಾವು ಬಾರ್ನ್ ಅಂಡ್ ಬಾಟ್ ಅಪ್ ಬ್ಯಾಂಗ್ಳೂರೇ. ನಾನು ಬ್ಯಾಂಗ್ಳೂರೇ, ನನ್ನ ಪೇರೆಂಟ್ಸ್, ನನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಬ್ಯಾಂಗ್ಳೂರೇ. ನಮ್ ನೇಟಿವ್ ಕೂಡ ಬ್ಯಾಂಗ್ಳೂರೇ. ನಮ್ದು ಬೇರೆ ಯಾವ ಊರು ನೇಟಿವ್ ಅಲ್ಲ. ನಾವು ಇಲ್ಲಿ ಅವರೇನೆ, ಬ್ಯಾಂಗ್ಳೂರವರು. ಸೊ ನಮ್ಮ ಊರು ಮೈಸೂರು ಅಲ್ಲ. ಓಕೆನಾ? ನಾನು ಹೇಳಿದಾಗೆ 2 ಕಮೆಂಟ್ ನ ಪಿಕ್ ಮಾಡಿ ನಾನು ಆನ್ಸರ್ ಮಾಡಿದೀನಿ. ಮತ್ತಷ್ಟು ಕಮೆಂಟ್ಸ್ ಎಲ್ಲ MBA ಕಾಲೇಜಸ್ ಬಗ್ಗೆನೇ ಇದೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ, ಅದ್ರ ಬಗ್ಗೆನೆ ವಿಡಿಯೋ ಮಾಡ್ತೀನಿ, ಅವಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಓಕೆನಾ ಗೈಸ್? ಮತ್ತೆ ಸಿಗ್ತಾ ಇರುವ ಅಂಟಿಲ್ ದೆನ್ ಮಿಸ್ ಮೀ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ಆಲ್ಸೋ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಸಿಗುವ. Bye bye. Until then, take care. Keep waiting. Keep watching. ನನ್ನ ಮಿಸ್ ಮಾಡ್ತಾ ಇರಿ. ಓಕೆನಾ? ಬಾಯ್.